ಹಾಯ್ ಹಲೋ ನಮಸ್ತೆ ನಮಸ್ತೆ. ನಾನು ಪ್ರೀತಿ ರಾಹುಲ್ ಶರೀಕರ್, ಮಾಸ್ಟರ್ ರಾಹುಲ್ ಶರೀಕರ್ ಯೂಟ್ಯೂಬ್ ಚಾನಲ್ಗೆ ತಮ್ಮದು ಪ್ರೀತಿಯ ಸ್ವಾಗತ. ಇಂದಿನ ಭವಿಷ್ಯದಾಗ ವಿಜ್ಞಾನದ ಏನ್ ಗೊತ್ತೇನೆ ಹಳೆಯ ಪ್ರಶ್ನೆಗಳು ವಿಶ್ಲೇಷಣೆ ಮಾಡೋಂತ ಹಳೆಯ ಅಥವಾ ಮುಂಬರುವ ಎಕ್ಸಾಮ್ ಏನ್ ಗೊತ್ತೇನೆ ಬರುವಂತ ವಿಜ್ಞಾನದ ಪ್ರಶ್ನೆಗಳು ಡಿಸ್ಕಸ್ ಮಾಡ್ತಾ ಹೋಗೋಣಂತಲ್ವಾ. ಬರ್ರಿ ಆಮೇಲೆ ನೋಡ್ರಿ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿರಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ, ಅದಲ್ವಾ ಶೇರ್ ಮಾಡ್ರಿ ಅಂತ ಹೇಳ್ತಾ ಬರ್ರಿ ಸ್ಟಾರ್ಟ್ ಮಾಡಮಂತಲ್ವಾ. ಫಸ್ಟ್ ಕ್ವಶನ್ ಏನದಂತ ನೋಡ್ಕೊಂತ ಹೋಗೋಣಂತ. ನೋಡತ್ತಿರ ಅನ್ಕೋತ ಪ್ರಮುಖವಾಗಿ ಗೊತ್ತಿಲ್ಲ ಬರೋದಲ್ವಾ. ಪ್ರಮುಖವಾಗಿ ಪ್ರಶ್ನೆ ಕ್ವಶನ್ ಏನಪ್ಪ ಬಂದಾಗ ನೋಡ್ರಿ ಹೈಡ್ರೋಕ್ಲೋರಿಕ್ ಆಮ್ಲವು ಡ್ಯಾಶ್ ಅನ್ನು ಒಳಗೊಳ್ಳುವ ಗಳಿಂದ ಸ್ರವಿಸುತ್ತದೆ. ಅಂದ್ರ ಹೈಡ್ರೋಕ್ಲೋರಿಕ್ ಆಮ್ಲ ಏನ್ ಗೊತ್ತೇನಿ ಏನನ್ನು ಒಳಗೊಳ್ಳುವ ಏನ್ ಗೊತ್ತೇನ್ರಿ ಕೋಶಗಳಿಂದ ಸ್ರವಿಸ್ತದ ಅಂತ ಕ್ವಶನ್ ಕೇಳದಲ್ವಾ. ಎ ಕೊಟ್ಟಿದಾರ ಹೊಟ್ಟೆ, ಬಿ ಕೊಟ್ಟಿದಾರ ಇಲಿಯಂ ಅಂತಕ್ಕಂಥದ್ದು, ಸಿ ಕೊಟ್ಟಿದಾರ ಬಾಯಿಯ ಕುಹರ, ಡಿ ಕೊಟ್ಟಿದಾರ ಕೋಲೋನ್ ಅಂತಕ್ಕಂಥದ್ದು. ಬಟ್ ನೋಡ್ರಿ ಸರಿಯಾದ ಉತ್ತರ ಗೊತ್ತೇನು ಪ್ರಮುಖವೇನ್ ಗೊತ್ತೇನು ಹೊಟ್ಟೆ ಅದಲ್ವಾ. ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ, ಮುಂಬರುವ ಎಕ್ಸಾಮ್ ಕೂಡ ಕೇಳ್ಬೋದು. ಹೆಂಗಂದ್ರ ಪ್ರಮುಖ ಸ್ನೇಹಿತರೆ ಗೊತ್ತಿರ್ಬೇಕು ಈ ಹೈಡ್ರೋಕ್ಲೋರಿಕ್ ಆಮ್ಲ ಬಂದಾಗ ಅದೇನ್ ಗೊತ್ತೇನ್ರಿ ಪ್ರಮುಖವಾಗಿ ಅಣುಸೂತ್ರ ಗೊತ್ತಿರ್ಬೇಕು. HCl ಅಂತಕ್ಕಂಥ ಯಾಸಿ ಹೇಳಿ HCl ನೋಡ್ರಿ. HCl ಅಂದ್ರ ಹೈಡ್ರೋಕ್ಲೋರಿಕ್ ಆಮ್ಲ. ಇನ್ನೊಂದೇನ್ ಗೊತ್ತೇನ್ ಮಾನವ್ ಜಠರದ ನೋಡ್ರಿ. ಈ ಮಾನವನೇನ್ ಗೊತ್ತೇನ್ರಿ ಅದಲ್ವಾ ಜಠರದ ಅಲ್ವಾ ಏನ್ ಜಠರಿನಲ್ಲಿ ಸರ್ ಉತ್ಪತ್ತಿ ಆಗುವ ಏನ್ ಗೊತ್ತೇನ್ ಆಮ್ಲ ಯಾವ್ದು ಗೊತ್ತೇನ್ ಹೈಡ್ರೋಕ್ಲೋರಿಕ್ ಆಮ್ಲ ಅಂತಕ್ಕಂಥದ್ದು. ಈಗ ನೋಡ್ರಿ ಹೈಡ್ರೋಕ್ಲೋರಿಕ್ ಆಮ್ಲ ಅಂದ್ರೆ ಹೊಟ್ಟೆ ಹೊಟ್ಟೆ ಒಳಗೆ ಏನ್ ಗೊತ್ತೇನ್ರಿ ಜಠರ ಇರುತ್ತೆ ನೋಡ್ರಿ. ಈಗ ಪಿತ್ತ ಅಂತಾರಲ್ವಾ, ಈ ಮಾನವ ಏನ್ ಗೊತ್ತೇನ್ ಪಿತ್ತಿನಲ್ಲಿ ಉತ್ಪತ್ತಿ ಆಗುವ ಆಮ್ಲ ಯಾವ್ದು ಗೊತ್ತೇನ್ ಹೈಡ್ರೋಕ್ಲೋರಿಕ್ ಆಮ್ಲ ಅಂತಕ್ಕಂಥದ್ದು ಅದಲ್ವಾ. ಹಾಗಾದ್ರೆ ನೋಡಿ ಸರಿಯಾದ ಉತ್ತರ ಏನ್ ಗೊತ್ತೇನ್ ಹೊಟ್ಟೆ ಅಂತಕ್ಕಂತಾಗಿರ್ತೈತಿ. ಬಟ್ ಈ ಹೈಡ್ರೋಕ್ಲೋರಿಕ್ ಆಮ್ಲ ಏನ್ ಗೊತ್ತೇನ್ರಿ ಅಣುಸೂತ್ರದ ಮುಂದೆ ಗೊತ್ತಿರ್ಬೇಕು. HCl ಅಂತಕ್ಕಂಥದ್ದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ. ಈ ನೋಡಿ ಹೈಡ್ರೋಕ್ಲೋರಿಕ್ ಆಮ್ಲ ಅಂತಕ್ಕಂಥದ್ದು ಎಲ್ಲಿ ಬೆಳೆಸ್ತಾರೆ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಏನ್ ಗೊತ್ತೇನ್ರಿ ಸರ್ ಅಂಟು ತಯಾರಿಕೆ. ಯಾವ ತಯಾರಿಕೆ ಗೊತ್ತೇನ್ರಿ ಅಂಟು ತಯಾರಿಕೆ. ಎಕ್ಸಾಮ್ ಕ್ವಶನ್ ಕೇಳ್ಬೋದು ನೋಡಿ ಏನ್ ಗೊತ್ತೇನ್ರಿ ಅಂಟು ತಯಾರಿಕೆಯಲ್ಲಿ ಸರ್ ಬಳಸುವ ಏನ್ ಗೊತ್ತೇನ್ರಿ ಆಮ್ಲ ಅಂತ ಬಂದಾಗ ಯಾವ್ದು ಗೊತ್ತೇನ್ ಹೈಡ್ರೋಕ್ಲೋರಿಕ್ ಆಮ್ಲ. ನೋಡ್ರಿ ಇಂತ ಹೈಡ್ರೋಕ್ಲೋರಿಕ್ ಆಮ್ಲದ ನೋಡ್ರಿ ಹೈಡ್ರೋಕ್ಲೋರಿಕ್ ಆಮ್ಲದ ಏನ್ ಗೊತ್ತೇನ್ರಿ ಸರ್ ನೋಡ್ರಿ ಐತಿಹಾಸಿಕ ಹೆಸರು. ಸರ್ ಐತಿಹಾಸಿಕ ಹೆಸರನ್ನ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ ಏನ್ ಗೊತ್ತೇನ್ರಿ ಸರ್ ಮುರಿಯಾಟಿಕ್ ಆಮ್ಲ ಅಂತಕ್ಕಂಥ ಏನ್ ಗೊತ್ತೇನ್ ಮುರಿಯಾಟಿಕ್ ಆಮ್ಲ ಅಂತಕ್ಕಂಥದ್ದು ಗೊತ್ತಿರ್ಲಿ ನೋಡ್ರಿ. ಮುರಿಯಾಟಿಕ್ ಆಮ್ಲ ಅಂದ್ರೂ ಒಂದೇ, ಹೈಡ್ರೋಕ್ಲೋರಿಕ್ ಆಮ್ಲ ಅಂದ್ರೂ ಒಂದೇ. ಆಮೇಲೆ ನೋಡ್ರಿ ಪಿತ್ತಿನ ಉತ್ಪತ್ತಿ ಆಗ್ತಂತ ನೋಡ್ರಿ ಅಂದ್ರೆ ಸ್ಪಿರಿಟಿಕ್ ಆಮ್ಲ ಕೂಡ ಅಂತ ಕರೀತಾರೆ ಅದಕ್ಕೆ. ಮತ್ತೆ ಅಂಟು ತಯಾರಿಕೆ ಬಳಸ್ತಾರೆ. ಇನ್ನೊಂದೇನ್ ಗೊತ್ತೇನ್ರಿ ಇವಾಗ ಅಣುಬಾಂಬ್ಗಳ ಆಗಿರ್ಬೋದ್. ನಂತರ ಈ ಜೆಲೆಟಿನ್ ಕಡ್ಡಿ ಸ್ನೇಹಿತರೆ ಅದಲ್ವಾ ನೋಡ್ರಿ. ಈ ಜೆಲೆಟಿನ್ ಕಡ್ಡಿ ಅಂತ ಸ್ಫೋಟಕ ಇರುತ್ತೆ ನೋಡ್ರಿ, ಆ ಸ್ಫೋಟಕ ಖಂಡಿಬೇಕಾದ್ರೆ ಕೂಡ ಏನ್ ಗೊತ್ತೇನ್ರಿ ಹೈಡ್ರೋಕ್ಲೋರಿಕ್ ಆಮ್ಲ ಬಳಸ್ತಾರೆ ಅದಲ್ವಾ. ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್ದಾಗ. ಬರ್ರಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. ಪ್ರಮುಖವಾಗಿ ಗೊತ್ತಿರ್ಲಿ ಎರಡನೇ ಕ್ವಶನ್ ಇಂದ ನೋಡ್ರಿ ಸಮುದ್ರದ ಆವಿಯಾಗುವಿಕೆಯಿಂದ ಯಾವುದನ್ನು ಪಡೆಯಲಾಗುತ್ತದೆ ನೋಡಿ. ಸಮುದ್ರದ ಆವಿಯಾಗುವಿಕೆಯಿಂದ ಯಾವುದನ್ನು ಪಡೆಯಲಾಗುತ್ತದೆ. ಎ ಕೊಟ್ಟಿದ್ದಾರೆ ಸಕ್ಕರೆ ಅಂತಕ್ಕಂಥದ್ದು, ಬಿ ಕೊಟ್ಟಿದ್ದಾರೆ ಕಬ್ಬಿಣ ಕೊಟ್ಟಿದ್ದಾರ, ಸಿ ಕೊಟ್ಟಿದ್ದಾರೆ ಉಪ್ಪು ಕೊಟ್ಟಿದ್ದಾರ, ಡಿ ಕೊಟ್ಟಿದ್ದಾರೆ ಉಪ್ಪು ಅಂತಕ್ಕಂಥದ್ದು. ಈಗ ನೋಡಿ ಸಮುದ್ರದ ಏನ್ ಗೊತ್ತಿಲ್ಲ ಆವಿಯಾಗುವಿಕೆ ಮುಂದಾಗ ಏನ್ ಗೊತ್ತೇನ್ರಿ ಪ್ರಮುಖವಾಗಿ ಉಪ್ಪ್ರಿ ಅದಲ್ವಾ. ಗೊತ್ತಿರ್ಲಿ ಉಪ್ಪು ಅಂತಕ್ಕಂಥದ್ದು ಅದಲ್ವಾ. ಉಪ್ಪು ಕೇರಲ್ರಿ ಪ್ರಮುಖವಾಗಿ ಎಣ್ಣೆ ಏನ್ ಗೊತ್ತಿ ಎಣ್ಣೆ CL ಅಂತಕ್ಕಂಥ ಯಾವ CL ಹೇಳ್ರಿ NaCl ಮೀನ್ಸ್ ಏನ್ ಗೊತ್ತೇನ್ರಿ ಸೋಡಿಯಂ ಏನ್ ಗೊತ್ತೇನ್ ಅದಲ್ ನೋಡ್ರಿ. ಇವಾಗ ಸೋಡಿಯಂ ಅದಲ್ವಾ ಸೋಡಿಯಂ ಏನ್ ಗೊತ್ತೇನ್ರಿ ಕ್ಲೋರೈಡ್ ಅಂತ ಕರೀತಾರ ನೋಡಿ. ಯಾರ್ಯಾರು ಗೊತ್ತದಲ್ವಾ ನೋಡ್ರಿ ಕ್ಲೋರೈಡ್ ಅಂತಕ್ಕಂಥ ಕ್ಲೋರೈಡ್ ಸ್ನೇಹಿತರೆ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಮತ್ತೆ ಕನ್ಫ್ಯೂಸ್ ಆಗ್ಬೇಡ್ರಿ. ಸೋಡಿಯಂ ಕ್ಲೋರೈಡ್ ಅಂದ್ರೂ ಒಂದೇ ಅದಲ್ವಾ ನೋಡ್ರಿ. ನಂತರ ಬಂದಾಗ ಉಪ್ಪು ಅಂದ್ರೂ ಒಂದೇ ಅದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಆಮೇಲೆ ನೋಡ್ರಿ ಇದಕ್ ನೋಡ್ರಿ ಸಾಮಾನ್ಯ ಉಪ್ಪು ಅಂತ ಕೂಡ ಕರೀತಾರೆ ಏನ್ ಗೊತ್ತೇನ್ರಿ ಸಾಮಾನ್ಯ ಉಪ್ಪು. ಯಾವ ಉಪ್ಪು ಗೊತ್ತೇನ್ರಿ ಸಾಮಾನ್ಯ ಉಪ್ಪು ಅಥವಾ ಏನ್ ಗೊತ್ತೇನ್ರಿ ಅಡಿಗೆ ಉಪ್ಪು ಕೂಡ ಕರೀತಾರೆ. ಯಾವ ಉಪ್ಪು ಗೊತ್ತೇನ್ ಅಡಿಗೆ ಉಪ್ಪು ಕೂಡ ಕರೀತಾರೆ ಅದಲ್ವಾ. ಇನ್ನೊಂದ್ ಗೊತ್ತಿರ್ಬೇಕು ಅಂದ್ರೆ ಇವಾಗ NaCl ಅಂತ ಬಂದಾಗ ಅಣುಸೂತ್ರ ನೋಡಿ. ಸೋಡಿಯಂ ಕ್ಲೋರೈಡ್ ಅಣುಸೂತ್ರ ಏನ್ ಗೊತ್ತೇನೆ NaCl ಅಂದ್ರೆ ಈ ಸಾಮಾನ್ಯ ಉಪ್ಪು ಅಥವಾ ಅಡಿಗೆ ಉಪ್ಪು ಏನ್ ಗೊತ್ತ ರಾಸಾಯನಿಕ ಹೆಸರು ಕೆಮಿಕಲ್ ನೇಮ್ ಯಾವ್ದು ಗೊತ್ತು ಸೋಡಿಯಂ ಕ್ಲೋರೈಡ್ ಅಂತಕ್ಕಂಥದ್ದು ಅದಲ್ವಾ. ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು. ಯಾವಾಗ ಇನ್ನೊಂದು ಕನ್ಫ್ಯೂಸ್ ಆಗ್ತಿರ್ತಾರೆ ನಮ್ಮ ಹುಡುಗರು ಕಲಾ ವಿಭಾಗದವರು ವಾಣಿಜ್ಯ ವಿಭಾಗ ಏನ್ ಗೊತ್ತೇನ್ರಿ ಮಾಸ್ತರ ಇವಾಗ ಸೋಡಿಯಂ ಅದ ಮತ್ತೆ ಏನ್ ಗೊತ್ತಿರ್ಲಿ ಎಲ್ಲ ಅಂತ ಬಂದಾಗ ಈ ಸೋಡಿಯಂ ಏನ್ ಗೊತ್ತೇನ್ರಿ ಲ್ಯಾಟಿನ್ ಭಾಷೆದಾಗ ಏನ್ ಕರೀತಾರೆ ಗೊತ್ತೇನ್ರಿ ನೆಟ್ರಿಯಂ ಅಂತ ಕರೀತಾರೆ. ಏನ್ ಕರೀತಾರೆ ಹೇಳ್ರಿ ನೆಟ್ರಿಯಂ ಅಂತ ಕರೀತಾರೆ. ಹೀಗಾಗಿ ಈ ಸೋಡಿಯಂ ಸೂಚ್ಯ ಸಂಕೇತ ಯಾವ್ದು ಗೊತ್ತೇನ್ರಿ ಪ್ರಮುಖವಾಗಿ Na ಅಂತಕ್ಕಂಥ ಹೇಳಿ Na ಅಂತಕ್ಕಂಥದ್ದು ನೋಡ್ರಿ. ಇವಾಗ ಇನ್ನೊಂದು ಗೊತ್ತಿರ್ಬೇಕು ನಾವು ಏನ್ ಗೊತ್ತು ಊಟ ಮಾಡ್ತೀವಿ ನೋಡ್ರಿ ನಾವು ತಿನ್ನೋ ಏನ್ ಗೊತ್ತೇನ್ ಆಹಾರಕ್ಕೆ ಏನ್ ಗೊತ್ತೇನ್ರಿ ಸರ್ ರುಚಿ ಮತ್ತೆ ಏನ್ ಗೊತ್ತೇನ್ರಿ ಸ್ವಾದ ಅಂತಕ್ಕಂಥ ಕೊಡ್ತದ ನೋಡ್ರಿ. ಈ ಉಪ್ಪದಲ್ವಾ ಏನ್ ಗೊತ್ತು ರುಚಿ ಮತ್ತು ಸ್ವಾದ ಅಂತಕ್ಕಂಥ ಕೊಡ್ತದ. ಮತ್ತೆ ನೋಡ್ರಿ ಇವಾಗ ಇಲ್ಲಿ ಬರ್ತೀನಿ ಇವಾಗ ಸಮುದ್ರದ ಆವಿ ಆಗುವಿಕೆ ಅಂತ ಮೀನ್ಸ್ ಏನ್ ಗೊತ್ತೇನ ಒಂದ್ ಪ್ರಕ್ರಿಯೆ ನಡೀತಾರೆ. ಯಾವ್ದ್ ಗೊತ್ತೇನ್ರಿ ಭಟ್ಟಿ ಇಳಿಸುವಿಕೆ ಅಂತಕ್ಕಂಥ ನೋಡ್ರಿ ಭಟ್ಟಿ ಏನ್ ಗೊತ್ತೇನ್ರಿ ಭಟ್ಟಿ ಇಳಿಸುವಿಕೆ ಅಥವಾ ಏನ್ ಗೊತ್ತೇನ್ ಇನ್ನೊಂದ್ ಗೊತ್ತಿರ್ಬೇಕು ಆಸವನ ವಿಧಾನ ಕೂಡ ಕರೀತಾರ ನೋಡ್ರಿ. ಇವಾಗ ಸಮುದ್ರದ ಉಪ್ಪು ಅಂತ ತೆಗಿತಾರ ಗೊತ್ತೇನ್ರಿ ಭಟ್ಟಿ ಇಳಿಸುವಿಕೆ ಅಥವಾ ಏನ್ ಗೊತ್ತೇನ್ರಿ ಸರ್ ಆಸವನ್ ಏನ್ ಗೊತ್ತೇನ್ ಆಸವನ್ನ ವಿಧಾನ ಏನ್ ಮಾಡ್ತಾರ ಗೊತ್ತ ಸಮುದ್ರದಿಂದ ಏನ್ ಗೊತ್ತೇನ್ ಉಪ್ಪು ಅಂತಕ್ಕಂಥ ತೆಗಿತಾರ ಅದಲ್ವಾ. ಇಂತ ಉಪ್ಪು ನೋಡ್ರಿ ಮತ್ ತಿನ್ನುವ ಆಹಾರಕ್ಕ ರುಚಿ ಕೊಡ್ತೈತಿ ಸ್ವಾದ ಕೊಡ್ತೈತಿ ಅದಲ್ವಾ. ಸೊ ಇದು ಶ್ವೇತವರ್ಣದ ಸ್ಫಟಿಕದ ಅಂತ ಇರ್ತೈತ್ರಿ
ಅದಲ್ವಾ. ಇವು ಪ್ರಮುಖವಾಗಿ ಉಪ್ಪಿನಕಾಯಿ ಆಗಿರ್ಬೋದು. ಆಮೇಲೆ ನೋಡ್ರಿ ಇವಾಗ ಮಾಂಸಗಳೇನ್ ಗೊತ್ತೇನ್ರಿ ಶೇಖರಣೆ ಮಾಡ್ಬೇಕಾದ್ರ ಅದಲ್ವಾ ದೀರ್ಘ ಅಂದ್ರೆ ಅಲ್ಲೇನ್ ಬಳಸ್ತಾರ ಉಪ್ಪು ಅಂತಕ್ಕಂತ ಬಳಸ್ತಾರೆ ಅದಲ್ವಾ. ನೋಡ್ರಿ ಎಕ್ಸಾಮ್ ಕ್ವಶನ್ ಕೇಳ್ತಿರ್ತಾರ ಈ ಉಪ್ಪು ಅಂತಕ್ಕಂತ ಏನ್ ಗೊತ್ತೇನ್ರಿ ಇದಕ್ಕೆ ಏನ್ ಕರೀತಾರ ಗೊತ್ತೇನ್ ದ್ರಾವ್ಯ ಅಂತ ಕೂಡ ಕರೀತಾರ. ದ್ರಾವ್ಯ ಅಂತಕ್ಕಂಥದ್ದು ಈಗ ನೋಡ್ರಿ ಯಾವ್ದೇನ್ ಗೊತ್ತೇನ್ರಿ ಸರಿ ಇವಾಗ ಕರಗುವ ಗುಣ ಅಂತಕ್ಕಂತ ಹೊಂದಿರ್ತದಲ್ವಾ ಅದಕ್ಕೆ ಕರೀತಾರ ಗೊತ್ತೇನ್ ಪ್ರಮುಖವಾಗಿ ದ್ರಾವ್ಯ ಅಂತ ಕರೀತಾರ ನೋಡ್ರಿ. ಉಪ್ಪಾಗಿರ್ಬೋದು ಸಕ್ಕರೆ ಆಗಿರ್ಬೋದು ಅದಲ್ವಾ ಇದೇನ್ ಗೊತ್ತೇನ್ ಪ್ರಮುಖ ದ್ರಾವ್ಯ ಅಂತ ಕರೀತಾರೆ. ಯಾವ್ದು ಹೇಳ್ರಿ ದ್ರಾವ್ಯ ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಆಮೇಲೆ ನೋಡ್ರಿ ಸಮುದ್ರ ಅಂದ್ರೆ ಗೊತ್ತಿರ್ಬೇಕು. ಸಮುದ್ರ ಈ ಅರಬ್ಬಿ ಸಮುದ್ರದ ಆದ ನೋಡ್ರಿ ಈ ಸಮುದ್ರದ ಆಳವನ್ನು ಪತ್ತೆ ಹಚ್ಚಲು ಬಳಸುವ ಸಾಧನ ಅಂತ ಬಂದಾಗ ಯಾವ್ದಾಗ ಗೊತ್ತೇನ್ರಿ ಪ್ಯಾಥೋಮೀಟರ್. ಯಾವ ಮೀಟರ್ ಪ್ಯಾಥೋಮೀಟರ್ ಅಂತಕ್ಕಂಥದ್ದು ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ದಾಗ್ರಿ ಅದಲ್ವಾ. ಇನ್ನೊಂದು ನೋಡಿ ಸಮುದ್ರದ ಆಳದಲ್ಲಿರುವ ವಸ್ತುಗಳ ದೂರ ದಿಕ್ಕು ಜವ ಪತ್ತೆ ಹಚ್ಚುವ ಸಾಧನ ಯಾವ್ದಾಗ ಗೊತ್ತೇನ್ರಿ ಸೋನಾರ್ ಅಂತಕ್ಕಂಥದ್ದು. ಯಾವ್ದಾರ ಸೋನಾರ ಸೋನಾರ್ ಅಂದ್ರೆ ಗೊತ್ತ ಅನ್ಕೋತೀನಿ. ಸೌಂಡ್ ನ್ಯಾವಿಗೇಷನ್ ಅಂಡ್ ಏನ್ ಗೊತ್ತೇನ್ರಿ ರೇಂಜಿಂಗ್ ಅಂತಕ್ಕಂಥದ್ದು ಗೊತ್ತಿರ್ಲಿ ಎಕ್ಸಾಮ್ ನ ಕ್ವಶನ್ ಕೇಳ್ತಿರ್ತಾರೆ ನೋಡೋದಲ್ವಾ. ಬರ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಎಕ್ಸಾಮ್ ನ ಕ್ವಶನ್ ಕೇಳ್ತಿರ್ತಾರೆ ಸಮುದ್ರದ ಆವಿಯಾಗುವಿಕೆಯಿಂದ ಯಾವ್ದನ್ನ ಪಡಿತು ಅಂತ ಬಂದಾಗ ಉಪ್ಪು ಅಂತಕ್ಕಂಥದ್ದಲ್ವಾ. ಯಾವ ವಿಧಾನ ಗೊತ್ತೇನು ಬಟ್ಟೆ ಇಳಿಸುವಿಕೆ ವಿಧಾನ ಎಸ್ ಅದಲ್ವಾ. ಬರ್ರಿ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಥರ್ಡ್ ಕ್ವಶನ್ ಹೋಗಮಂತ ನೋಡ್ರಿ ಈ ಕೆಳಗಿನವರಲ್ಲಿ ಯಾವುದನ್ನು ವೈಟ್ ವಿಟ್ರಿಯಲ್ ಎಂದು ಕರೆಯಲಾಗುತ್ತೆ ಕ್ವಶನ್ ಕೇರ್ ನೋಡ್ರಿ. ವೈಟ್ ವಿಟ್ರಿಯಲ್ ನೋಡ್ರಿ ವಿಟ್ರಿಯಲ್ ಅಂದ್ರೆ ಗೊತ್ತೇನ್ರಿ ಹೊಳೆದ್ರಿ ಯಾವ್ದು ಗಾಜಿನ ತರ ಹೊಳಿತು ಅಂದ್ರೆ ವಿಟ್ರಿಯಲ್ ಅಂತ ಕರೀತಾರೆ ನೋಡ್ರಿ. ಹೇಗ್ ಕೊಟ್ಟಿದಾರ ಸತ್ವಿನ ಸಲ್ಫೇಟ್ ಜಿಂಕ್ ಸಲ್ಫೈಟ್ ಮತ್ತೆ ನೋಡಿ ಜಿಂಕ್ ಕ್ಲೋರೈಡ್. ಸತ್ತೊಂದ್ರ ಇಂಗ್ಲಿಷ್ ದಾಗ ಜಿಂಕ್ ಅಂತ ಕರೀತಾರೆ ಅದಲ್ವಾ. ಸತ್ತು ಕ್ಲೋರೈಡ್ ಸತ್ತು ಫಾಸ್ಫೇಟ್ ಸತ್ತು ಆಕ್ಸೈಡ್. ಜಿಂಕ್ ಸಲ್ಫೈಟ್ ಜಿಂಕ್ ಕ್ಲೋರೈಡ್ ಜಿಂಕ್ ಫಾಸ್ಫೇಟ್ ಅದಲ್ವಾ ಜಿಂಕ್ ಆಕ್ಸೈಡ್. ನೋಡ್ರಿ ಇವಾಗ ಸರಿಯಾದ ಉತ್ತರ ಬಂದಾಗ ಪ್ರಮುಖ ಏನ್ ಗೊತ್ತೇನ್ರಿ ಸರ್ ಜಿಂಕ್ ಸಲ್ಫೈಡ್ ಅಂದ್ರೆ ಸತ್ವಿನ ಏನ್ ಗೊತ್ತ ಸಲ್ಫೈಟಿಂಗ್ ನೋಡ್ರಿ. ಸತ್ವಿನ ಏನ್ ಗೊತ್ತೇನ ಸತ್ವಿನ ಅದಲ್ವಾ. ನೋಡ್ರಿ ಪ್ರಮುಖವಾಗಿ ಗೊತ್ತಿರ ಜಿಂಕ್ ಏನ್ ಗೊತ್ತಿ SO4 ಅಂದ್ರೆ ಸಲ್ಫೈಡ್. ನೋಡ್ರಿ ಜಿಂಕ್ ಏನ್ ಗೊತ್ತೇನೆ ಸಲ್ಫೈಡ್ ನ ಅಣುಸೂತ್ರ ಬಂದಾಗ ಎಂದ ಗೊತ್ತೇನ್ರಿ ಜಡ್ಡೆನ್ನ SO4 ಅಂತಕ್ಕಂಥ. ಜಡ್ಡೆನ್ ಅಂದ್ರೆ ಏನ್ ಗೊತ್ತೇನ್ರಿ ಸತ್ವಿನ ಜಿಂಕ್ ಅಂತಕ್ಕಂಥದ್ದು. ಸರಿ SO4 ಅಂದ್ರೆ ಏನ್ ಗೊತ್ತೇನೆ ಸಲ್ಫೈಟ್. ಯಾವ ಫೈಟ್ ಸಲ್ಫೈಟ್ ಅಂತಕ್ಕಂಥದ್ದು ಅದಲ್ವಾ. ಈಗ ನೋಡ್ರಿ ಪ್ರಮುಖವಾಗಿ ಈ ಸತ್ವಿನ ಸಲ್ಫೈಟ್ ಏನ್ ಕರೀತಾರೆ ಗೊತ್ತೇನ್ರಿ ಪ್ರಮುಖವಾಗಿ ವೈಟ್ ವಿಟ್ರಿಯಲ್. ಈಗ ಸ್ನೇಹಿತರೆ ವೈಟ್ ವಿಟ್ರಿಯಲ್ ಅಂದ್ರೆ ಏನ್ ಗೊತ್ತೇನ್ರಿ ಯಾವ್ದು ನೋಡ್ರಿ ಈ ಗಾಜಿನ ತರ ಹೊಳಿತದಲ್ವಾ ಅದಕ್ಕೆ ವೈಟ್ ವಿಟ್ರಿಯಲ್ ಅಂತ ಕರೀತಾರೆ ಅದಲ್ವಾ. ಗಾಜಿನ ತರ ಯಾವ್ದು ಹೊಳಿತು ನೋಡ್ರಿ ಅದಲ್ವಾ ಅದಕ್ಕೆ ವೈಟ್ ವಿಟ್ರಿಯಲ್ ಅಂತ ಕರೀತಾರೆ. ಗೊತ್ತಿರ್ಬೇಕು ಕೇಳ್ತಿರ್ತಾರೆ ಎಕ್ಸಾಮ್ ಅದಲ್ವಾ. ಈ ಸತ್ವಿನ ಫಾಸ್ಫೇಟ್ ಅಂತಕ್ಕಂಥ ಇಲ್ಲಿ ಪಾಷಾಣ ತಯಾರಿಕೆ ಬಳಸ್ತಾರೆ ನೋಡ್ರಿ. ಇಲ್ಲಿ ಪಾಷಾಣ ತಯಾರಿಕೆಯಲ್ಲಿ ಸತ್ತು ಅಂದ್ರೆ ಗೊತ್ತಿರ್ಬೇಕು ಜಿಂಕ್ ಅದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಮಲಮ್ಗಳಾಗಿರ್ಬೋದು ಕ್ರೀಮ್ಗಳಾಗಿರ್ಬೋದು ಅದಲ್ವಾ ಅದೆಲ್ಲ ಬಳಸ್ತಾರ್ರಿ. ಆಮೇಲೆ ಕೃತಕ ಏನ್ ಗೊತ್ತೇನ್ ಹಲ್ಲುಗಳ ತಯಾರಿಕೆ ಆಗಿರ್ಬೋದು ಅಲ್ವಾ ಎಲ್ಲಾ ಕಡೆ ಬಳಸ್ತಾರೆ ನೋಡ್ರಿ ಗೊತ್ತಿರ್ಲಿ. ಬರ್ರಿ ನೆಕ್ಸ್ಟ್ ಕ್ವಶನ್ ಹೋಗೋಣಂತ 4ನೇ ಕ್ವಶನ್ ಗೊತ್ತಿರ್ಲಿ ನೋಡ್ರಿ. ನೋಡ್ರಿ ಎಲೆಕ್ಟ್ರಾನ್ ಕಂಡು ಹಿಡಿದವರು ಯಾರು ನೋಡ್ರಿ. ಎಲೆಕ್ಟ್ರಾನ್ ಎ ಕೊಟ್ಟಿದ್ದಾರ ಚಾಡ್ವಿಕ್ ಬಿ ಅರ್ನೆಸ್ಟ್ ರುದರ್ಫೋರ್ಡ್ ಸಿ ಜೆ ಥಾಮ್ಸನ್ ಡಿ ಏನ್ ಗೊತ್ತೇನ್ ಈ ಗೋಲ್ಡ್ ಶನ್ ಅಂತಕ್ಕಂಥವ್ರಲ್ವಾ. ನೋಡ್ರಿ ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ ನೋಡ್ ಹಾಕತಿರ ಆನ್ಸರ್ ಗೊತ್ತೈತೆ ಅನ್ಕೋತೀನಿ ಜೆ ಥಾಮ್ಸನ್ ಅಂತಕ್ಕಂಥವ್ರು. ಸ್ನೇಹಿತರೆ ಗೊತ್ತಿರ್ಬೇಕು ಇವಾಗ ಪ್ರಮುಖವಾಗಿ ನಿಮ್ಗೆ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತೇನ್ರಿ ಆಟಮ್ ಅಂತಕ್ಕಂಥ. ಆಟಮ್ ಹೇಳ್ರಿ ಆಟಮ್ ನೋಡ್ರಿ ಆಟಮ್ ಅಂತ ಬಂದಾಗ ನಿಮ್ಗೆ ಗೊತ್ತೇನ್ರಿ ಪರಮಾಣು ಪರಮಾಣು ಅಂತಕ್ಕಂಥದ್ದು ಗೊತ್ತಿರ್ಲಿ ಅದಲ್ವಾ. ಈಗ ನೋಡ್ರಿ ಪ್ರಮುಖವಾಗಿ ಪರಮಾಣು ಅಂತ ಬಂದಾಗ ಏನ್ ಗೊತ್ತ ಸಪೋಸ್ ಏನ್ ಗೊತ್ತೇನ್ ಒಂದು ಆಪಲ್ ಅಂತ ತಿಳ್ಕೊಡ್ರಿ ಒಂದ್ ಸೇಬ್ ಅಂತ ತಿಳ್ಕೊಡ್ರಿ ಅದಲ್ಲ ಒಂದ್ 8 ಜನ ಅಂತ ತಿಳ್ಕೊಡ್ರಿ ನಾ ಕಟ್ ಮಾಡ್ಬೇಕದಲ್ವಾ. ಕಟ್ ಮಾಡ್ತೀನಿ ಅದಲ್ವಾ ಕಟ್ ಮಾಡ್ತೀನಿ ಹಿಂಗೆ ಕಟ್ ಮಾಡ್ತೀನಿ ನೆಕ್ಸ್ಟ್ ಕಟ್ ಮಾಡ್ಬೇಕಂತೀನಿ ಕಟ್ ಆಗಂಗಿಲ್ರಿ. ಮೀನ್ಸ್ ಏನ್ ಗೊತ್ತೇನ್ರಿ ಅನ್ಕಟೇಬಲ್ ಪಾರ್ಟ್ ಅಥವಾ ನೋಡ್ರಿ ಈ ಮತ್ತೇನ್ ಗೊತ್ತಿರೋದಲ್ವ ಮತ್ತೆ ನೋಡ್ರಿ ವಿಭಜಿಸಲಾಗದ ನೋಡ್ರಿ ವಿಭಜಿಸಲಾಗದ ಅದಲ್ವಾ. ಏನ್ ಗೊತ್ತೇನ್ ಕಣಕ್ ಏನ್ ಕರೀತಾರ ಗೊತ್ತೇನ್ರಿ ಸರ್ ಅದಕ್ಕ ಪರಮಾಣು ಅಂತ ಕರೀತಾರ ಅದಲ್ವಾ. ಈ ಪರಮಾಣುದಲ್ವಾ ಪರಮಾಣು ಅಂತಕ್ಕಂಥ ಪದವನ್ನು ಮೊಟ್ಟ ಮೊದಲ ಬಾರಿ ಬಳಸಿದ್ರು ಡೆಮೋಕ್ರಟಿಸ್ ರೀ. ಈ ಪರಮಾಣು ಸಿದ್ಧಾಂತ ಮಂಡಿಸಿದವ್ರ ಗೊತ್ತೇನ್ರಿ ಜಾನ್ ಡಾಲ್ಟನ್. ಯಾ ಡಾಲ್ಟನ್ ರೀ ಜಾನ್ ಏನ್ ಗೊತ್ತೇನ್ರಿ ಡಾಲ್ಟನ್ ಅಂತಕ್ಕಂಥವ್ರು ಗೊತ್ತಿರ್ಬೇಕು ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಈ ನೋಡ್ರಿ ನಂತರ ಬಂದಾಗ ಈ ಮತ್ತೆ ವಿಭಜಿಸಲಾದ ಕಣದ ನೋಡ್ರಿ ಈ ಕಣದಾಗ ಏನ್ ಗೊತ್ತೇನ್ ಮತ್ತೇನ್ ಗೊತ್ತೇನ್ ಇನ್ನೊಂದ್ ಕಣ ಇರುತ್ತ ಅಂತ ಹೇಳ್ತಾರ ಅವ್ರು. ಸರ್ ನೋಡ್ರಿ ಅದೇ ಇನ್ನೊಂದ್ ಕಣ ಯಾವ್ದಪ್ಪ ಬಂದಾಗ ಎಲೆಕ್ಟ್ರಾನ್ ಅಂತಕ್ಕಂಥ. ಸ್ನೇಹಿತರೆ ಗೊತ್ತಿರ್ಬೇಕು ಈ ಎಲೆಕ್ಟ್ರಾನ್ ಅದಲ್ವಾ ಎಲೆಕ್ಟ್ರಾನ್ ಮುಂಚಿನ ಕರಿತಿರ್ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೋದಲ್ವಾ. ಎಲೆಕ್ಟ್ರಾನ್ ಮೊದಲ ಹೆಸರು ನೋಡ್ರಿ ಕಾರ್ಪಸ್ ಕ್ಲಸ್ ಅಂತಕ್ಕಂಥದ್ದು ನೋಡ್ರಿ. ಇದು ಗೊತ್ತಿರ್ಬೇಕು ಎಲೆಕ್ಟ್ರಾನ್ ಮೊದಲ ಹೆಸರು ಗೊತ್ತೇನ್ರಿ ಕಾರ್ಪಸ್ ಕ್ಲಸ್ ಅಂತಕ್ಕಂಥದ್ದು ಅದಲ್ವಾ. ಇವ ನೋಡ್ರಿ ಕಾರ್ಪಸ್ ಕ್ಲಸ್ ಅಂತಕ್ಕಂಥ ಕಾಣಿದವರು ಜೆ ಥಾಮ್ಸನ್. ಈ ನೋಡ್ರಿ ಕಾರ್ಪಸ್ ಕ್ಲಸ್ ಇರ್ತಕ್ಕಂಥದಕ್ಕೆ ನೋಡ್ರಿ ಎಲೆಕ್ಟ್ರಾನ್ ಅಂತಕ್ಕಂಥ ನೋಡ್ರಿ ಈಗ ಪ್ರಮುಖವಾಗಿ ಏನ್ ಗೊತ್ತಿ ಎಲೆಕ್ಟ್ರಾನ್ ಅಂತಕ್ಕಂಥ ಹೆಸರು ಯಾರು ಕೊಡ್ತಾರ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು. ಸರ್ ಇಲ್ಲಿ ಕೊಟ್ಟಿದಾರ ನೋಡ್ರಿ ಯಾರಪ್ಪ ಬಂದಾಗ ಇಲ್ಲಿ ಕೊಟ್ಟಿಲ್ಲ ಅನ್ಕೋತೀನದಲ್ವಾ. ಸರ್ ಜಾನ್ಸನ್ ಏನ್ ಗೊತ್ತಿ ಜಾನ್ಸನ್ ಸ್ಟೋನಿ ಅಂತಕ್ಕಂಥವ್ರು ಏನ್ ಮಾಡ್ತಾರ ಗೊತ್ತೇನ್ ಪ್ರಮುಖವಾಗಿ ಗೊತ್ತಿರ್ಬೇಕು ಏನ್ ಮಾಡ್ತಾರ ಗೊತ್ತಿ ಎಲೆಕ್ಟ್ರಾನ್ ಅಂತಕ್ಕಂಥ ಹೆಸರು ಕೊಡ್ತಾರ. ನೋಡ್ರಿ ಕನ್ಫ್ಯೂಸ್ ಆಗಬೇಡ್ರಿ.
ಎಲೆಕ್ಟ್ರಾನ್ ಅಥವಾ ನೋಡ್ರಿ ಕಾರ್ಪಸ್ಕ್ಲಸ್ ಕಂಡಿಡಿದವರು ಜೆ ಥಾಮ್ಸನ್. ಬಟ್ ನೋಡ್ರಿ ಇವಾಗ ಮುಂಚೆ ಎಲೆಕ್ಟ್ರಾನ್ ಮೊದಲು ಕಾರ್ಪಸ್ಕ್ಲಸ್. ಬಟ್ ಈ ಎಲೆಕ್ಟ್ರಾನ್ ಅಂತಕ್ಕಂಥ ಹೆಸರನ್ನು ಯಾರು ಕೊಡ್ತಾರ ಗೊತ್ತೇನೆ? ಜಾನ್ಸನ್ ಸ್ಟೋನಿ ಅಂತಕ್ಕಂಥವ್ರು. ಸರಿ, ಎಲೆಕ್ಟ್ರಾನ್ ಅಂತಕ್ಕಂಥದ್ದು ಯಾವ ವರ್ಷ ಕಂಡಿತಾರ ಗೊತ್ತೇನೆ? ಸಿಂಪಲ್ ಆಗಿ ಗೊತ್ತಿರ್ಬೇಕದಲ್ವಾ ಸರ್? 1897 ಎಷ್ಟು 97 ಕಂಡಿತಾರ್ರಿ ಅದಲ್ವಾ? ನಮ್ಗೆ ಗೊತ್ತಿರ್ಬೇಕು, ಕೇಳ್ತಿರ್ತಾರ ನೋಡ್ದಲ್ವಾ? ಈ ಎಲೆಕ್ಟ್ರಾನ್ ಅಂತಕ್ಕಂಥ ನೆಗೆಟಿವ್ ಚಾರ್ಜಸ್ ಇರುತ್ತೆ. ಮೀನ್ಸ್ ಏನ್ ಗೊತ್ತೇನ್ರಿ? ಋಣಾತ್ಮಕ ಅಂತ ಕರೀತಾರ ನೋಡ್ರಿ. ಯಾತ್ಮಕ ಹೇಳ್ರಿ, ಋಣಾತ್ಮಕ ಅಂತಕ್ಕಂಥ ಗೊತ್ತಿರ್ಬೇಕು ಅದಲ್ವಾ? ಈ ನಂತರ ಪ್ರೋಟಾನ್ ಅಂತ ಬಂದಾಗ ಯಾವ್ದಿರುತ್ತೆ ಹೇಳ್ರಿ? ಪ್ರಮುಖವಾಗಿ ಪಾಸಿಟಿವ್. ಈಗ ನ್ಯೂಟ್ರನ್ ಅಂತಕ್ಕಂತ ಏನ್ ಗೊತ್ತಿಲ್ಲ, ತಟಸ್ಥವಾಗಿರ್ತಾರೆ ಅದಲ್ವಾ? ಬಟ್ ಗೊತ್ತಿರ್ಲಿ, ಕೇಳ್ತಿರ್ತಾರೆ ನೋಡ್ರಿ. ಜೇಮ್ಸ್ ಚೌಡಿಕೆ ಮಾಡ್ತಾರೆ ಗೊತ್ತೇನ್ರಿ? ಪ್ರಮುಖವಾಗಿ ನ್ಯೂಟ್ರನ್ ಕಂಡಿದ್ದಾರ್ರಿ. ಅರ್ನೆಸ್ಟ್ ರುದರ್ಫೋರ್ಡ್ ಅಂತಕ್ಕಂಥವ್ರು ಪ್ರೋಟಾನ್ ಕಂಡಿದ್ದಾರ ಅದಲ್ವಾ? ಗೊತ್ತಿರ್ಬೇಕು. ಗೋಲ್ಡ್ ಸ್ಟೈನ್ ಅಂತಕ್ಕಂಥವ್ರು ಮೀನ್ಸ್ ಏನ್ ಗೊತ್ತೇನ್ರಿ? ಆಕ್ಚುಲಿ ಪ್ರೋಟಾನ್ ಕಂಡಿದ್ದಾರೆ ಗೋಲ್ಡ್ ಸ್ಟೈನ್. ಇದಕ್ ಪ್ರೋಟಾನ್ ಅಂತ ಹೆಸರು ಕೊಟ್ಟರು ರುದರ್ಫೋರ್ಡ್ ಅಂತಕ್ಕಂಥವ್ರು. ಇದ್ರ ಬಗ್ಗೆ ಡೀಟೇಲ್ ಆಗಿ ಕ್ಲಾಸ್ ಮಾಡ್ತೀನಿ ಚಾಪ್ಟರ್ ವೈಸ್ ಮುಂದಾದಲ್ವಾ? ಇರ್ಲಿ, ಬಟ್ ಪ್ರಮುಖ ಗೊತ್ತು ಎಲೆಕ್ಟ್ರಾನ್ ಕಂಡಿದ್ದಾರೆ ಹೇಳ್ರಿ ಜೆ ಥಾಮ್ಸನ್. ಇದ್ರ ಮೊದಲ ಹೆಸರು ಏನಾಗಿತ್ತು ಗೊತ್ತಪ್ಪ ಬಂದಾಗ ಕಾರ್ಪಸ್ಕ್ಲಸ್. ಗೊತ್ತಿಲ್ಲ ಅದಲ್ವಾ? ಬರ್ರಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. 5th ಕ್ವಶನ್ ಅದ ಅನ್ಕೋತೀನದಲ್ವಾ? ನೋಡ್ರಿ, ಕೆಲವು ಏನ್ ಗೊತ್ತೇನ್ರಿ? ಕೆಲವು ಮೂಲಗಳಿಂದ ಬೆಳಕು ಭೂಮಿಯ ವಾತಾವರಣಕ್ಕೆ ಪ್ರವೇಶಿಸಿದಾಗ ಅದು ಏನ್ ಗೊತ್ತೇನ್ರಿ? ಚದುರಿ ಹೋಗುತ್ತದೆ. ಈ ಕೆಳಗಿನಲ್ಲಿ ಯಾವುದು ಚದುರುವಿಕೆಗೆ ಕಾರಣವಾಗಿದೆ? ಅಂದ್ರೆ ಬೆಳಕಿನ ಚದುರುವಿಕೆ ಕಾರಣಗಳು. ನೋಡಿ, ಬೆಳಕಿನ ವಿವಿಧ ತರಂಗಾಂತರಗಳು, ಧೂಳು, ಹೊಗೆ ಮತ್ತು ಅನಿಲ ಅಣುಗಳು, ನೋಡಿ ವಾತಾವರಣದ ಒತ್ತಡ, ಮೇಲಿನ ಯಾವುದು ಅಲ್ಲ ಅಂತದ್ರಿ. ನೋಡ್ರಿ, ಇದು ಸರಿಯಾದ ಉತ್ತರ ಬಂದಾಗ ಯಾವ್ದ ಗೊತ್ತೇನ್ರಿ? ಬೀದ್ರಿ. ನೋಡ್ರಿ, ಇವಾಗ ಏನ್ ಗೊತ್ತೇನ್ರಿ? ಸರಿ, ವಾತಾವರಣದ ನೋಡ್ರಿ, ಈ ವಾತಾವರಣದ ಧೂಳಿನ ಕಣಗಳ ಮೇಲೆ ಏನ್ ಗೊತ್ತೇನ್? ಬೆಳಕ್ ಅಂತಕ್ಕಂಥ ಬಿತ್ತು ತಿಳ್ಕೊಡ್ರಿ. ಆ ಬೆಳಕ್ ಏನ್ ಮಾಡ್ತಾರೆ? ಚದುರಿಸ್ತಾರೆ. ನೋಡ್ರಿ, ವಾತಾವರಣದ ಏನ್ ಗೊತ್ತೇನ್? ಧೂಳಿನ ಕಣಗಳು ಇರುತ್ತೆ ನೋಡ್ರಿ. ಈ ಕಣಗಳ ಮೇಲೆ ಏನ್ ಗೊತ್ತೇನ್? ಬೆಳಕ್ ಅಂತಕ್ಕಂಥ ಬಿತ್ತು ತಿಳ್ಕೊಡುವಾಗ ಏನ್ ಗೊತ್ತೇನ್? ಬೆಳಕಂತ ಸ್ಕ್ಯಾಟ್ರಿಂಗ್ ಆಗುತ್ತೆ, ಅಂದ್ರೆ ಚದುರಿಸ್ತದೆ ಅಂತಾರೆ ಅದಲ್ವಾ? ಬಟ್ ನೋಡ್ರಿ, ಧೂಳಿನ ಹೊಗೆ ಮತ್ತು ಅಲ್ಲಿನ ಅಣುಗಳಿಂದ ಕೂಡ ಚದುರುವಿಕೆ ಆಗ್ತಾರೆ. ಅಥವಾ ನೋಡ್ರಿ, ಇದಕ್ಕಿಂತ ಇಜ್ಜಿ ಸರಿ ಏನಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು. ಏನ್ ಗೊತ್ತೇನ್ರಿ? ಬೆಳಕಿನ ಚದುರುವಿಕೆ ಅಂದ್ರ ಈಗ 7 ಬಣ್ಣ ಇರ್ತಾವಲ್ವಾ? ನೋಡ್ರಿ, 7 ಬಣ್ಣಗಳಲ್ಲಿ ನೋಡ್ರಿ, 7 ಬಣ್ಣಗಳಲ್ಲಿ ಏನ್ ಗೊತ್ತ? 7 ಬಣ್ಣಗಳಲ್ಲಿ ನೋಡ್ರಿ ಸರ್, ಒಂದೇ ಬಣ್ಣ ಏನ್ ಗೊತ್ತೇನ್? ಒಂದೇ ಬಣ್ಣದಲ್ವಾ ಸರ್? ಒಂದೇ ಬಣ್ಣ ಏನ್ ಗೊತ್ತೇನ್ರಿ? ಸರ್, ಎಲ್ಲಾ ಕಡೆ ಏನ್ ಗೊತ್ತದಲ್ವಾ? ನೋಡ್ರಿ ಪ್ರಮುಖವಾಗಿ ಸರ್, ಎಲ್ಲಾ ಕಡೆ ಏನ್ ಗೊತ್ತೇನ್ರಿ? ಎಲ್ಲಾ ಕಡೆ ಹರಡುವುದಕ್ಕ ಏನಂತ ಕರೀತಾರ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕದಲ್ವಾ ಸರ್? ಏನಂತ ಕರೀತಾರ ಅಂತ ಬಂದಾಗ ಬೆಳಕಿನ ಚದುರುವಿಕೆ ಕೂಡ ಕರೀತಾರ. ಹಿಂಗ್ ಕೂಡ ಹೇಳ್ಬೋದು. ಅಂದ್ರೆ ಏಳು ಬಣ್ಣ ಇರ್ತಾವಲ್ವಾ? 7 ಬಣ್ಣದ ಏನ್ ಗೊತ್ತೇನ್? ಒಂದ್ ಬಣ್ಣ ಎಲ್ಲಾ ಕಡೆ ಹರಡಿರುತ್ತೆ ನೋಡಿದ್ರೆ ಬೆಳಕಿನ ಚದುರುವಿಕೆ ಅಂತ ಕೂಡ ಕರೀತಾರೆ. ಅಥವಾ ನೋಡ್ರಿ, ವಾತಾವರಣದ ಧೂಳಿನ ಕಣಗಳ ಮೇಲೆ ಗೊತ್ತೇನ್ರಿ? ಬೆಳಕಂತಕ್ಕಂಥ ಬಿದ್ದಾಗ ಚದುರಿಸ್ತದಲ್ವಾ? ಅದು ಕೂಡ ಗೊತ್ತೇನ್? ಬೆಳಕಿನ ಚದುರುವಿಕೆ ಅಂತ ಕರೀತಾರೆ. ನೋಡ್ರಿ, ಇಂತ ಬೆಳಕಿನ ಚದುರುವಿಕೆ ಕುರಿತ ಗೊತ್ತೇನ್ರಿ? ರಾಮನ್ ಪರಿಣಾಮ. ಯಾವ ಪರಿಣಾಮ ಗೊತ್ತೇನ್ರಿ? ರಾಮನ್ ಅದಲ್ವಾ? ನೋಡ್ರಿ, ಪರಿಣಾಮ ಅಂತಕ್ಕಂಥದ್ದು ನೋಡ್ರಿ ರಾಮನ್ ಎಫೆಕ್ಟ್ ಅಂತ ಕರೀತಾರ ನೋಡ್ರಿ ಇಂಗ್ಲಿಷ್ದಾಗ. ಹೌದಲ್ವಾ? ನೋಡ್ರಿ, ರಾಮನ್ ಪರಿಣಾಮ ಅಂತಕ್ಕಂಥ ಯಾರು ಮಾಡ್ತಾರ ಗೊತ್ತ? ಏನೋ ನಿರೂಪಿಸೋದ್ ಗೊತ್ತ ಅನ್ಕೋತೀನ್ರಿ. ಸರ್ ಸಿ ವಿ ಅಂತ ಗೊತ್ತೇನ್? ಸಿ ವಿ ಅದಲ್ವಾ? ರಾಮನ್ ಅಂತಕ್ಕಂಥವ್ರು ಸರ್ ಸಿ ವಿ ರಾಮನ್ ಅಂತಕ್ಕಂಥವ್ರು ಗೊತ್ತಿರ್ಲಿ. ಮಾಸ್ತರ ಯಾವ ವರ್ಷ ಬಂದಾಗ 1928 ಅದಲ್ವಾ? ಫೆಬ್ರವರಿ ಗೊತ್ತೇನ್ರಿ? 28ಕ್ಕೆ ಏನ್ ಮಾಡ್ತಾರ ಗೊತ್ತೇನ್ರಿ? ರಾಮನ್ ಪರಿಣಾಮ ಅಂತಕ್ಕಂಥ ನಿರೂಪಿಸ್ತಾರ್ರಿ ಅದಲ್ವಾ? ಅದಕ್ಕೆ ಏನ್ ಮಾಡ್ತಾರ ಗೊತ್ತೇನ್? ಪ್ರತಿ ವರ್ಷ ಫೆಬ್ರವರಿ 28ಕ್ಕೆ ಏನ್ ಗೊತ್ತೇನ್? ರಾಷ್ಟ್ರೀಯ ವಿಜ್ಞಾನ ದಿನ ಅಂತಕ್ಕಂಥ ಆಚರಣೆ ಮಾಡ್ತಾರ ನೋಡ್ರಿ. ಅಂದ್ರೆ ಇವ ರಾಮನ್ ಪ್ರಯೋಗಶಾಲೆ ಏನ್ ಮಾಡ್ತಾರ ಗೊತ್ತೇನ್ರಿ? ಸರ್ ಸಿ ರಾಮನ್ ರಾಮನ್ ಪರಿಣಾಮ ನಿರೂಪಿಸ್ತಾರ ಅಂತ ಗೊತ್ತಿರ್ಲಿ. ಇನ್ನೊಂದೇನ್ ಗೊತ್ತೇನ್ ಹೇಳ್ತಾರೆ? ಇವಾಗ ರಾಮನ್ ಪರಿಣಾಮ ನಿರೂಪಿಸ್ತಾರಲ್ವಾ? ಅದು ಸವಿ ನೆನಪಿಗಾಗಿ 1930ಕ್ಕೆ ಏನ್ ಮಾಡ್ತಾರ ಗೊತ್ತೇನ್ರಿ? ನೋಬೆಲ್ ಪ್ರಶಸ್ತಿ ಕೊಡ್ತಾರ್ರಿ. 1954ಕ್ಕ ಭಾರತ ರತ್ನ ಪ್ರಶಸ್ತಿ ಕೊಡ್ತಾರ ಸಿ ರಾಮನ್ ಅವರಿಗ. ಆಮೇಲೆ ನೋಡ್ರಿ, ಸಿ ರಾಮನ್ ಹೇಳ್ತಾರ ಗೊತ್ತೇನ್ರಿ? ಇವಾಗ ನೋಡ್ರಿ, ಚದುರಿದ ಬೆಳಕಿರ್ತದಲ್ವಾ? ನೋಡ್ರಿ, ಚದುರಿದ ಬೆಳಕಿನ ಏನ್ ಗೊತ್ತೇನ್ರಿ? ಇಲ್ಲಿ ಪ್ರಮುಖವಾಗಿ ಏನ್ ಗೊತ್ತೇನ್ರಿ? ಆವೃತ್ತಿ ಅಂತಕ್ಕಂಥ ಏನ್ ಗೊತ್ತೇನ್? ಆವೃತ್ತಿ ಅಂತಕ್ಕಂಥದ್ದು. ಸರಿ, ಆವೃತ್ತಿ ಅಂತಕ್ಕಂಥ ಹೆಚ್ಚು ಇರ್ತದ ಕಡಿಮೆ ಇರ್ತದ? ಅದಕ್ಕೇನ್ ಗೊತ್ತೇನ್ರಿ? ಆಕಾಶ ನೀಲಿಯಾಗಿ ಕಾಣಿಸ್ತದ, ಸಮುದ್ರದ ಬಣ್ಣ ಅಂತಕ್ಕಂಥ ನೀಲಿಯಾಗಿರ್ತದ ಅಂತ ಹೇಳ್ತಾರ ಅವ್ರು. ನೋಡ್ರಿ, ಇಲ್ಲಿ ಚದುರಿದ ಬೆಳಕಿರುತ್ತೆ ನೋಡ್ರಿ. ಬೆಳಕಿನ ಗೊತ್ತ ಆವೃತ್ತಿ ಅಥವಾ ಫ್ರೀಕ್ವೆನ್ಸಿ ಅಂತಕ್ಕಂಥದ್ದು ಹೆಚ್ಚು ಇರ್ತಾವ ಕಡಿಮೆ ಇರ್ತಾವ? ಅದಕ್ಕೇನ್ ಗೊತ್ತೇನ್ರಿ? ಸಮುದ್ರದ ಬಣ್ಣ ಅಂತಕ್ಕಂಥ ನೀಲಿಯಾಗಿರುತ್ತೆ ಅಂತ ಹೇಳ್ತಾರ ಅವ್ರು. ಇರ್ಲಿ, ಪ್ರಮುಖವಾಗಿ ಎಕ್ಸಾಮ್ ಕ್ವಶನ್ ಕೇಳ್ತಿರ್ತಾರ ನೋಡದಲ್ವಾ? ಸಮುದ್ರದ ಬಣ್ಣ ನೀಲಿಯಾಗಿರ್ಲು ಕಾರಣ, ಆಕಾಶ ನೀಲಿಯಾಗಿರ್ಲು ಕಾರಣ ಅದಲ್ವಾ? ಸೂರ್ಯನ್ ಗೊತ್ತೇನ್ರಿ? ಪ್ರಮುಖವಾಗಿ ಆರೆಂಜ್ ಆಗಿರೋದ ಕಾರಣ ಅಂದ್ರೆ ಕಿತ್ತಳೆ ಬಣ್ಣದ ಇರೋ ಕಾರಣ ಬೆಳಕಿನ ಚದುರುವಿಕೆ. ಅಂದ್ರೆ 7 ಬಣ್ಣದಾಗ ಒಂದ್ ಬಣ್ಣ ಎಲ್ಲಾ ಕಡೆ ಹರಡಿರ್ತದೆ, ಬೆಳಕಿನ ಚದುರುವಿಕೆ. ಎಸ್ ಅದಲ್ವಾ? ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ನೆಕ್ಸ್ಟ್ ಕ್ವಶನ್ ಹೋಗಂಬರದಲ್ವಾ? 6ನೇ ಕ್ವಶನ್ ಅನ್ಕೋತೀನಿ ಅದಲ್ವಾ? ಕೇಳ್ರಿ. ಪ್ರಮುಖವಾಗಿ ಓಂ ಎಂಬುದು ಡ್ಯಾಶ್ ಅಳತೆ ಘಟಕವಾಗಿದೆ. ಓಂ ಪ್ರತಿರೋಧ ಅದಲ್ವಾ? ಅಥವಾ ರೋಧ, ವೋಲ್ಟೇಜ್, ಪ್ರವಾಹ ಮೇಲಿನ ಯಾವುದು ಅಲ್ಲ. ಸ್ನೇಹಿತರೆ ಗೊತ್ತಿರ್ಬೇಕದಲ್ವಾ? ಕೇಳ್ತಿರ್ತಾರೆ ನೋಡೋದಲ್ವಾ? ಈಗ ಓಂ ಅಂತ ಬಂದಾಗ ರೋಧ ರೀ, ಪ್ರತಿರೋಧ ಅದಲ್ವಾ? ರೋಧ. ಈಗ ನೋಡ್ರಿ, ರೋಧಗೋದ ಅಡಚಣೆ ಆಗದ್ರಿ. ಈಗ ಓಂ ಅದಲ್ವಾ?
ಓಂ ಅಂತಕ್ಕಂಥ ಯಾವ್ದಾರ ಅಂತಾರಾಷ್ಟ್ರೀಯ ಕಮಾನ ಬಂದಾಗ ರೋಧ ಅಥವಾ ಪ್ರತಿರೋಧ ನೋಡೋದಲ್ವ ಗೊತ್ತಿರ್ಲಿ. ಈಗ ನೋಡ್ರಿ ಓಂ ಅಂತ ಬಂದಾಗ ಅದು ಓಂ ಅಲ್ರಿ, ಮತ್ತ ಅದಲ್ ಓಂ ಸಿಂಬಲ್ ಹಿಂಗ್ ಇರುತ್ತೆ ನೋಡಿ, ಹೆಂಗಿರುತ್ತೆ ಹಿಂಗಿರುತ್ತೆ ಓಂ ಅಂತಕ್ಕಂಥ ಗೊತ್ತಿರದಲ್ವಾ. ಇವಾಗ ನೋಡ್ರಿ ಪ್ರತಿರೋಧ ವಿದ್ಯುತ್ ರೋಧ ಅಂದ್ರ ಈಗ ಸಪೋಸ್ ನೋಡ್ರಿ ಒಂದ್ ವೈರ್ ಅಂತ ತಿಳ್ಕೊಡ್ರಿ, ಕರೆಂಟ್ ವೈರ್ ವಿದ್ಯುತ್ ವೈರ್ ಅಂತ ತಿಳ್ಕೊಡ್ರಿ. ಇಲ್ಲಿ ನೋಡ್ರಿ ಪ್ರಮುಖ ವೈರ್ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್. ನೋಡ್ರಿ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಅಂತಕ್ಕಂಥ ನೋಡ್ರಿ ಮೂರು ಚಲಿಸ್ತು ಅಂತ ತಿಳ್ಕೊಡ್ರಿ. ಆ ಮೂರು ಚಲಿಸಿದಾಗ ಏನ್ ಗೊತ್ತೇನೆ ಶಕ್ತಿ ಉತ್ಪತ್ತಿ ಆಗುತ್ತೆ, ಶಕ್ತಿ ವಿದ್ಯುತ್ ಅಂತ ಕರೀತಾರೆ. ಈಗ ನೋಡ್ರಿ ಇವಾಗ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಅಂತಕ್ಕಂಥ ಚಲಿಸ್ತು ಅಂತ ತಿಳ್ಕೊಡದಲ್ವಾ, ಈ ಚಲಿಸೋದಕ್ಕೆ ಏನ್ ಗೊತ್ತಿ ವಿದ್ಯುತ್ ಪ್ರವಾಹ ಅಂತ ಕರೀತಾರೆ, ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರೀತಾರೆ. ಈ ನೋಡಿ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಅಂತಕ್ಕಂಥ ಚಲಿಸಬೇಕಾದ್ರೆ ಅಡಚಣೆ ಆಗುತ್ತೆ ನೋಡ್ರಿ, ಈ ಅಡಚಣೆ ಆಗೋ ಗುಣಕ್ಕೆ ಏನ್ ವಿದ್ಯುತ್ ರೋಧ ಅಂತ ಕರೀತಾರೆ. ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಚಲಿಸೋದೇನ್ ಗೊತ್ತೇನ್ರಿ ಪ್ರವಾಹ ರೀ. ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಚಲಿಸೋದೇನ್ ಗೊತ್ತ ಚಲನೆ ಶಕ್ತಿ ಪ್ರಕೋತ ನೋಡ್ರಿ, ಆ ಶಕ್ತಿ ವಿದ್ಯುತ್ ಅಂತ ಕರೀತಾರೆ. ಅಂದ್ರೆ ನೋಡ್ರಿ ಇಲ್ಲಿ ವಿದ್ಯುತ್ ಹರಿಬೇಕಾದ್ರ ಏನ್ ಅಡಚಣೆ ಆಗುತ್ತೆ ನೋಡ್ರಿ, ಆ ಅಡಚಣೆ ಗುಣಕ್ಕೆ ವಿದ್ಯುತ್ ರೋಧ ಅಂತ ಕರೀತಾರೆ. ಸರ್ ನೋಡ್ರಿ ಇಂತ ವಿದ್ಯುತ್ ರೋಧದ ಬಗ್ಗೆ ಅಧ್ಯಯನ ಮಾಡಿದವ್ರ ಗೊತ್ತೇನ್ರಿ ಓಂ ಅಂತಕ್ಕಂಥವ್ರು, ಚಾರ್ಲ್ಸ್ ಅಗಸ್ಟಿನ್ ಓಂ ಅಂತಕ್ಕಂಥವ್ರು. ನಮ್ ಸೈನ್ಸ್ ಹೆಂಗ್ ಗೊತ್ತೇನ್ರಿ, ಯಾರು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಾರೆ ಅವ್ರ ಸರ್ನೇಮ ಮುಂದೆ ಗೊತ್ತೇನ್ರಿ ಎಸ್ ಯೂನಿಟ್ ಆಗಿರುತ್ತೆ ಅದಲ್ವಾ. ಇರ್ಲಿ, ಪ್ರಮುಖವಾಗಿ ಓಂ ಅಂತ ಬಂದಾಗ ಏನ್ ಗೊತ್ತೇನ್ರಿ ಪ್ರಮುಖವಾಗಿ ರೋಧ ಅದರಿ. ಆಮೇಲೆ ಅತಿ ಹೆಚ್ಚು ರೋಧ ಹೊಂದಿರುವ ಸರ್ ಲೋಹ ಅಂತ ಬಂದಾಗ ಯಾವ್ದಾಗ ಗೊತ್ತೇನು ವಸ್ತು ಬಂದಾಗ ಕಬ್ಬಿಣ. ಸರ್ ನೋಡಿ ಅತಿ ಕಡಿಮೆ ಏನ್ ಗೊತ್ತಿ ವಿದ್ಯುತ್ ರೋಧ ಹೊಂದಿರೋದ ಗೊತ್ತೇನ್ರಿ ಸರ್ ಬೆಳ್ಳಿ ಅಂತಕ್ಕಂಥ ಬೆಳ್ಳಿ ಸಿಲ್ವರ್ ಅಂತ ಕರೀತಾರ ನೋಡ್ರಿ ಅದಲ್ವಾ. ಈ ಪ್ರಮುಖವಾಗಿ ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಎಸ್ ಬರ್ ನೆಕ್ಸ್ಟ್ ಕ್ವಶನ್ ಹೋಗಮಂತ. ಏಳನೇ ಕ್ವಶನ್ ಅನ್ಕೊಂತೀನದಲ್ವಾ. ನೋಡಿ 7ನೇ ಕ್ವಶನ್ ನೋಡ್ರಿ, ಮಾನವನೇನ್ ಗೊತ್ತಿ ಮಾನವ ಶ್ರವಣೇಂದ್ರಿಯ ಗ್ರಹಿಕೆ ಮೇಲಿನ ಮಿತಿಯನ್ನು ಮೀರಿದ ಅಲ್ಟ್ರಾಸೌಂಡ್ ಅನ್ನು ಯಾವ ಆವರ್ತನ ಶ್ರೇಣಿ ನಿರೂಪಿಸುತ್ತದೆ? ನಾವು ಕ್ವಶನ್ ಕರೆಕ್ಟ್ ಅರ್ಥ ಮಾಡ್ಕೋ ಫಸ್ಟ್. ನೋಡ್ರಿ ಮಾನವ ಶ್ರವಣೇಂದ್ರಿಯ ಗ್ರಹಿಕೆ ಮೇಲಿನ ಮಿತಿಯನ್ನು ಮೀರಿದ ಅಲ್ಟ್ರಾಸೌಂಡ್ ಮೀನ್ಸ್ ಏನ್ ಗೊತ್ತೇನ್ರಿ ಶ್ರವಣಾತಿ ತರಂಗ ಅಂತ ಕರೀತಾರ ನೋಡ್ರಿ. ಅದರ ಆವೃತ್ತಿ ಶ್ರೇಣಿ ಎಷ್ಟೊಂದು ಕ್ವಶನ್ ಕ್ಯಾರ್ ಫ್ರೀಕ್ವೆನ್ಸಿ ನೋಡ್ರಿ 20 ಅದಲ್ವಾ ಕಿಲೋ ಹರ್ಡ್ಸ್ ಅದಲ್ವಾ, ಅಂದ್ರೆ ಕಿಲೋ ಹರ್ಡ್ಸ್ ರೀ ಗಿಂತ ಹೆಚ್ಚ್ರಿ. ನಂತರ 200 ಕಿಲೋ ಹರ್ಡ್ಸ್ ಗಿಂತ ಹೆಚ್ಚು. ಏನ್ ಗೊತ್ತ 2K ಅಂದ್ರೆ 2000 ಅದಲ್ವಾ, 2000 ಹರ್ಡ್ಸ್ ಗಿಂತ ಹೆಚ್ಚು ಅದಲ್ವಾ. ನಂತರ 20K ಹರ್ಡ್ಸ್ ಗಿಂತ ಕಡಿಮೆ. ಬಟ್ ನೋಡ್ರಿ ಪ್ರಮುಖವಾಗಿ ಸರಿಯಾದ ಉತ್ತರ ಬಂದಾಗ ಏನ್ ಗೊತ್ತೇನ್ರಿ 20K ಹರ್ಡ್ಸ್ ಅಂದ್ರೆ ನೋಡ್ರಿ ಯಾವ ಶಬ್ದ ಆವೃತ್ತಿ ಏನ್ ಗೊತ್ತೇನ್ರಿ 20. ನೋಡ್ರಿ 20,000 ಏನ್ ಗೊತ್ತೇನ್ ನೋಡಿ 20K ಅಂದ್ರೂ ಒಂದೇ 20 ಕಿಲೋ ಅಂದ್ರೂ ಒಂದೇ, ಮತ್ ಕನ್ಫ್ಯೂಸ್ ಆಗ್ಬೇಡ್ರಿ. ನೋಡ್ರಿ ಯಾವ ಶಬ್ದ ಆವೃತ್ತಿ ನೋಡ್ರಿ 20 ಹರ್ಡ್ಸ್ ಇಂದ ಏನ್ ಗೊತ್ತೇನ್ರಿ ಸರಿ ಇವಾಗ ಪ್ರಮುಖವಾಗಿ ಏನ್ ಗೊತ್ತೇನ್ರಿ 20,000 ಅದಲ್ವಾ. 20,000 ಏನ್ ಗೊತ್ತೇನ್ರಿ ಇವಾಗ ಸಾರಿ ಇವಾಗ ಯಾವ ಶಬ್ದ ಆವೃತ್ತಿ ನೋಡಿ 20,000ಕ್ಕಿಂತ ಹೆಚ್ಚಿಗೆ ಆವೃತ್ತಿ ಅಂದ್ರೆ 20,000 ಏನ್ ಗೊತ್ತೇನ್ರಿ ಪ್ರಮುಖವಾಗಿ 50,000 ನೋಡಿ 50K ಅಂದ್ರೆ ಯಾವ ಶಬ್ದ ಆವೃತ್ತಿ 20,000 ಹರ್ಡ್ಸ್ ಅದಲ್ವಾ, ಅದು 20,000 ಹರ್ಡ್ಸ್ಕಿಂತ ಹೆಚ್ಚಿಗ್ರಿ. ಅಂದ್ರೆ ಪ್ರಮುಖ ಏನ್ ಗೊತ್ತೇನ್ರಿ 50,000 ಹರ್ಡ್ಸ್ ವರೆಗೆ ಆವೃತ್ತಿ ಇರುತ್ತೆ, ಅದಕ್ಕೆ ಏನ್ ಕರೀತಾರೆ ಅಲ್ಟ್ರಾಸಾನಿಕ್. ಸರ್ ನೋಡ್ರಿ ಯಾವ ಶಬ್ದ ಆವೃತ್ತಿ ನೋಡ್ರಿ 20ರಿಂದ 20 ಏನ್ ಗೊತ್ತಿ 20,000 ಇರೋದ್ ಏನ್ ಗೊತ್ತೇನು ಪ್ರಮುಖ ಶ್ರವ್ಯ ಶಬ್ದ ಅದಲ್ವಾ, ಶ್ರವ್ಯ ಶಬ್ದ ಅಂತಕ್ಕಂಥದ್ದು. 20,000ಕ್ಕಿಂತ ಹೆಚ್ಚಿರೋದು ಯಾವ್ದು ಗೊತ್ತಿ ಶ್ರವಣ ತರಂಗ. ಈ ನೋಡ್ರಿ ಯಾವ ಶಬ್ದ ಆವೃತ್ತಿ 20 ಹರ್ಡ್ಸ್ಗಿಂತ ಕಡಿಮೆ ಇರುತ್ತೆ ನೋಡೋದು ಅಶ್ರವ್ಯ ಶಬ್ದ ಅದಲ್ವಾ. ಈ ಪ್ರಮುಖವಾಗಿ ಗೊತ್ತಿರ್ಲಿ ಇದೆಲ್ಲ ಶ್ರವ್ಯ ಶ್ರವಣಾದಿ ತರಂಗ ಅದ್ ಮೀನ್ಸ್ ಅಲ್ಟ್ರಾಸಾನಿಕ್ ಅಂತಕ್ಕಂಥ ನೋಡ್ರಿ. ಅಲ್ಟ್ರಾಸಾನಿಕ್ ಇದ್ ಯಾರಿಗೆಲ್ಲ ಕೇಳಿಸ್ತಪ್ಪ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಏನ್ ಗೊತ್ತೇನ್ರಿ ಈಗ ಬಾವ್ಲಿದ ನೋಡ್ರಿ, ಈ ಬಾವ್ಲಿ ಅಂತಕ್ಕಂಥ ಶ್ರವಣಾದಿ ತರಂಗ ಬಳಸ್ತಾರ ನೋಡ್ರಿ. ಆಮೇಲೆ ಗರ್ಭಿಣಿ ಮೇಲೆ ಪರೀಕ್ಷೆ ಮಾಡ್ಬೇಕಾದ್ರ ಅದಲ್ವಾ. ಈಗ ಬಾವ್ಲಿನ ಮಾಡ್ತಾ ಗೊತ್ತೇನ್ರಿ ತನ್ನ ಬಾಯಿಯ ಮೂಲಕ ಶ್ರವಣಾದಿ ತರಂಗ ಹೊರ ಹಾಕ್ತಾರೆ, ಹೊರ ಹಾಕಿ ಏನ್ ಮಾಡೋದು ಚಲನೆ ಒಳ್ಳೆ ಮಾಡ್ತಾರೆ ಅದಲ್ವಾ. ಈಗ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ, ಪ್ರಮುಖವಾಗಿ ಗೊತ್ತಿರ್ಬೇಕು ಈ ಶಬ್ದ ಚಾಪ್ಟರ್ ಫಿಕ್ಸ್ ಇರುತ್ತೆ ಕ್ವಶನ್ ಅದಲ್ವಾ. ಇರ್ಲಿ ಬರ್ರಿ ಅದರ ಸುಮಾರು ಕಡೆ ಬಳಸ್ತಾ ಹೇಳ ಮತ್ ಸಪರೇಟ್ ಅದಲ್ವಾ. ನೆಕ್ಸ್ಟ್ ಬಂದಾಗ ನೋಡಿ 8ನೇ ಕ್ವಶನ್ ಇವುಗಳಲ್ಲಿ ಯಾವುದೇನು ಗೊತ್ತೇನ್ರಿ ಘರ್ಷಣೆಗೆ ಕಾರಣವಾಗಿದೆ? ಫ್ರಿಕ್ಷನ್ ನೋಡಿ ಸಂಪರ್ಕದಲ್ಲಿರುವ ಮೇಲ್ಮೆಗಳ ಒರಟುತನ, ಸಂಪರ್ಕದಲ್ಲಿರುವ ಮೇಲ್ಮೆಗಳ ಅಣುಗಳ ನಡುವಿನ ಅಂಟಿಕೊಳ್ಳುವಿಕೆ ಬಲ, ಎ ಮತ್ತು ಬಿ ಎರಡು ಮೇಲಿನ ಯಾವುದು ಅಲ್ಲ. ನೋಡಿ ಸರಿಯಾದ ಉತ್ತರ ಬಂದಾಗ ಎ ಮತ್ತು ಬಿ ಎರಡಾಗಿರ್ತಾರೆ. ನೋಡಿ ಸಂಪರ್ಕದಲ್ಲಿರುವ ಮೇಲ್ಮೆಗಳ ಒರಟುತನ, ಎಸ್ ಸಂಪರ್ಕದಲ್ಲಿರುವ ನೋಡ್ರಿ ಮೇಲ್ಮೆಗಳ ಅಣುಗಳ ನಡುವಿನ ಅಂಟಿಕೊಳ್ಳುವಿಕೆ ಬಲ. ಯಾಕಂದ್ರೆ ಗೊತ್ತಿರ್ಬೇಕು ಘರ್ಷಣೆದೇನ್ ಗೊತ್ತೇನ್ರಿ ಒಂದೇನ್ ಗೊತ್ತೇನು ಒಂದು ಅನನ್ಯ ಸಂಪರ್ಕದ ಕಾಯ ನೋಡ್ರಿ ಅದಲ್ವಾ. ಅಥವಾ ಒಂದೇನ್ ಗೊತ್ತ ಚಲನೆಯಲ್ಲಿರುವ ವಸ್ತು ನೋಡ್ರಿ, ಒಂದು ಚಲನೆ ಅಥವಾ ಒಂದು ಅನನ್ಯ ಸಂಪರ್ಕ, ಒಂದು ಚಲನೆಯಲ್ಲಿರುವ ವಸ್ತು ಏನ್ ಗೊತ್ತೇನ್ರಿ ಇನ್ನೊಂದು ವಸ್ತು ಪ್ರತಿರೋಧ ಮಾಡುತ್ತೆ ನೋಡಿ, ಅದು ಉಂಟಾದಕ್ಕೆ ಕರೀತಾರೆ ಗೊತ್ತೇನು ಘರ್ಷಣೆ. ನೋಡ್ರಿ ಒಂದು ವಸ್ತು ಏನ್ ಗೊತ್ತ ಚಲನೆ ಇರ್ಬೇಕಾದ್ರೆ ಚಲನೆ ಏನ್ ಗೊತ್ತ ಇನ್ನೊಂದು ವಸ್ತು ಪ್ರತಿರೋಧ ಮಾಡ್ತದಲ್ವಾ, ಅದಕ್ಕೆ ಕರೀತಾರೆ ಘರ್ಷಣೆ. ಈಗ ನೋಡಿ ನಾವೇ ನಡೀತು ಅಂತ ತಿಳ್ಕೊಂಡು ನೆಲದ ಮ್ಯಾಗ ನಡೆದ ಘರ್ಷಣೆ ಮಾಡ್ತೀವಲ್ವಾ, ನಾವು ಒಂದು ಚಲನೆ ಮಾಡ್ತಿರ್ತೀವಿ ನೆಲಕ್ಕೆ ಏನ್ ಗೊತ್ತ ಘರ್ಷಣೆ ಮಾಡ್ತೀವಿ. ಅಂದ್ರೆ ಒಂದು ಸಂಪರ್ಕದ ಕಾಯ ಏನ್ ಗೊತ್ತೇನ್ರಿ ಇನ್ನೊಂದು ಕಾಯಾಗ ಒರಟುತನ ಅಥವಾ ಪ್ರತಿರೋಧಿಸುವುದಕ್ಕೆ ಏನ್ ಕರೀತಾರೆ ಗೊತ್ತೇನು ಘರ್ಷಣೆ.
ಈಗ ನಾವ್ ನೆಲದ ಮೇಲೆ ನಡೆಯೋದಾಗಿರ್ಬೋದು, ಆಮೇಲೆ ಈಗ ವಾಹನಗಳು ಏನ್ ಗೊತ್ತೇನು ಸಡನ್ಲಿ ಏನ್ ಗೊತ್ತೇನು ಬ್ರೇಕ್ ಅಂತಕ್ಕಂತ ಹಾಕೋದಾಗಿರ್ಬೋದು, ಚಂದ್ರನ್ ಮೇಲೆ ಗೊತ್ತೇನ್ರಿ ಲ್ಯಾಂಡರ್ ಅಂತಕ್ಕಂತ ತಿಳಿಸೋದಾಗಿರ್ಬೋದ್ರಿ. ಇಂಥ ನೋಡಿ ಘರ್ಷಣೆ ಪ್ರಕಾರ ಬರ್ತಾವ್ರಿ. ಸ್ಥಾಯಿ ಘರ್ಷಣೆ ಅದಲ್ವಾ, ಜಾರುವ ಘರ್ಷಣೆ, ಉರುಳುವ ಘರ್ಷಣೆ, ದ್ರವದ ಘರ್ಷಣೆ ಅಂತಕ್ಕಂತ ಬರ್ತಾವ್ರಿ ಅದಲ್ವಾ. ಇರ್ಲಿ, ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಬರ್ರಿ 9ನೇ ಕ್ವಶನ್ ಹೋಗೋಣ ಅಂತ. ನೋಡತ್ತೀರ ಅನ್ಕೋತೀನಿ ಅದಲ್ವಾ. ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಅದಲ್ವಾ. ಆ ಎಕೋ ಕಾರ್ಡಿಯೋಗ್ರಫಿ ನೋಡ್ರಿ, ಎಕೋ ಕಾರ್ಡಿಯೋಗ್ರಫಿಯಲ್ಲಿ ಈ ಕೆಳಗಿನ ಯಾವ ಧ್ವನಿ ತರಂಗಗಳನ್ನು ಬಳಸಲಾಗುತ್ತದೆ ಅಂತ ಕ್ವಶನ್ ಕೇಳ. ಎಕೋ ಮೀನ್ಸ್ ಇಸಿಜಿ ಅಂತಾರ ನೋಡ್ರದಲ್ವಾ. ಸಾರಿ, ಇಸಿಜಿ ಎಲೆಕ್ಟ್ರೋ ಕಾರ್ಡಿಯೋಗ್ರಫಿ ಅದಲ್ವಾ. ಇಸಿಜಿ ಎಲೆಕ್ಟ್ರೋ ಕಾರ್ಡಿಯೋಗ್ರಫಿ, ಎಕೋ ಕಾರ್ಡಿಯೋಗ್ರಫಿ ಅಂತ ಕೂಡ ಕರೀತಾರೆ. ನೋಡ್ರಿ ಇನ್ಫ್ರಾಸಾನಿಕ ಇನ್ಫ್ರಾಸಾನಿಕ್ ಅಂದ್ರೆ ಏನ್ ಗೊತ್ತೇನ್ರಿ, ಪ್ರಮುಖ ಇನ್ಫ್ರಾಸಾನಿಕ, ಅಲ್ಟ್ರಾಸಾನಿಕ, ನಂತರ 20 ಹರ್ಟ್ಜ್ ಮತ್ತು 2000 ಹರ್ಟ್ಜ್ ನಡುವೆ ಅದೆಲ್ಲ ಮೇಲಿನ ಯಾವ್ದು ಅಲ್ಲ. ನೋಡ್ರಿ ಪ್ರಮುಖವಾಗಿ ಇನ್ಫ್ರಾಸಾನಿಕ್ ಅಂದ್ರೆ ಏನ್ ಗೊತ್ತೇನ್ರಿ, ಅಶ್ರವ್ಯ ಶಬ್ದ ಅದಲ್ವಾ. ಆಡಿಯಬಲ್ ಸೌಂಡ್ ಬಂದಾಗ ಶ್ರವ್ಯ ಶಬ್ದ ರೀ. ಇನ್ಫ್ರಾಸಾನಿಕ್ ಅಂದ್ರೆ ಅಶ್ರವ್ಯ ಶಬ್ದ. ಅಲ್ಟ್ರಾಸಾನಿಕ್ ಅಂದ್ರೆ ಏನ್ ಗೊತ್ತೇನು, ಪ್ರಮುಖವಾಗಿ ಶ್ರವಣಾತೀತ ತರಂಗ ಅಂತಕ್ಕಂಥ ಗೊತ್ತಿರ್ಬೇಕು. ಶ್ರವಣಾತೀತ ತರಂಗ ಅಂತಕ್ಕಂಥದ್ದು ಗೊತ್ತಿರ್ಲಿ. ನೋಡ್ರಿ ಸರಿಯಾದ ಉತ್ತರ ಬಂದಾಗ ಇದು ಅಲ್ಟ್ರಾಸಾನಿಕ್ ಆಗಿರುತ್ತೆ, ಶ್ರವಣಾತೀತ ತರಂಗ. ನೋಡ್ರಿ ಇವಾಗ ಇದು ಕ್ವಶನ್ ಮೊನ್ನೆ ಇತ್ತೀಚೆಗೆ ಎಸ್ಟರ್ಡೇ ಕ್ವಶನ್ ಆಗಿತ್ತು ನೋಡ್ರಿ. ಇಸಿಜಿ ಅಲ್ಲಿ ಬಳಸುವೇನ್ ಗೊತ್ತೇನ್ರಿ, ತರಂಗ ಅಂತ ಬಂದಾಗ ಯಾವ್ದು ಗೊತ್ತೇನ್ರಿ, ಅಥವಾ ಶಬ್ದ ಅಂತ ಬಂದಾಗ ಶ್ರವಣಾತೀತ ತರಂಗ ರೀ, ಅಥವಾ ಅಲ್ಟ್ರಾಸಾನಿಕ್ ಕೂಡ ಅಂತ ಕರಿಬಹುದು ನೋಡ್ರಿ. ಶ್ರವಣಾತೀತ ತರಂಗ ಅಂದ್ರೂ ಒಂದೇ, ಶ್ರವಣಾತೀತ ಶಬ್ದ ಅಂದ್ರೂ ಒಂದೇ, ಅಲ್ಟ್ರಾಸಾನಿಕ್ ಅಂದ್ರೂ ಒಂದೇ. ಅಂದ್ರೆ ಯಾವ ಶಬ್ದ ಆವರ್ತಿ ನೋಡ್ರಿ 20,000 ಹರ್ಟ್ಜ್ ಇಂದ ಗೊತ್ತೇ, ಅಥವಾ 20,000 ಹರ್ಟ್ಜ್ ಗಿಂತ ಹೆಚ್ಚಿಗೆ ಆವರ್ತಿ ಹೊಂದಿರುತ್ತೆ ನೋಡ್ರಿ, ಅದಕ್ಕೆ ಏನ್ ಕರೀತಾರ ಗೊತ್ತೇನ್ರಿ, ಶ್ರವಣಾತೀತ ತರಂಗ ಅಂತ ಕರೀತಾರ. ಸರಿ, ಇಸಿಜಿ ಅಂದ್ರೆ ಎಲೆಕ್ಟ್ರೋ ಕಾರ್ಡಿಯೋಗ್ರಫಿ. ಇದು ಯಾರು ಖಂಡಿತಾರ ಗೊತ್ತೇನ್ರಿ, ಪ್ರಮುಖವಾಗಿ ಗೊತ್ತಿರೋದಲ್ವಾ. ಐಸ್ತವಾನ್ ಅಂತಕ್ಕಂಥವ್ರು ಯಾವನ್ ಗೊತ್ತೇನ್ರಿ, ಐಸ್ತವಾನ್ ಅಂತಕ್ಕಂಥವ್ರು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಎಕ್ಸಾಮ್ದಾಗ ಅದಲ್ವಾ. ನೋಡ್ರಿ ಪ್ರಮುಖವಾಗಿ ಇವಾಗ ಕಾಡ್ದನ್ ಗೊತ್ತೇನ್ರಿ, ವಿದ್ಯುತ್ ಹೃದಯ ಲೇಖನ ಅಂತ ಕರೀತಾರ ಅದಲ್ವಾ. ಇದರಲ್ಲಿ ಬಳಸುವ ತರಂಗ ಅಂತ ಬಂದಾಗ ಅಲ್ಟ್ರಾಸಾನಿಕ್, ಅಲ್ಟ್ರಾಸಾನಿಕ್ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡಲ್ವಾ. ಬರ್ರಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. ನೆಕ್ಸ್ಟ್ ನೋಡ್ರಿ, ಒಂದು ಕ್ಯಾಲೋರಿಯಲ್ಲಿ ನೋಡ್ರಿ, ಒಂದು ಕ್ಯಾಲೋರಿಯಲ್ಲಿ ಎಷ್ಟು ಜೋಲ್ಗಳಿವೆ ಅದಲ್ವಾ, ಜೋಲ್ಗಳಿವೆ. ಒಂದು ಕ್ಯಾಲೋರಿ, ಇದು ಕ್ವಶನ್ ಆಗಿತ್ತು ನೋಡ್ರಿ ಮೊದಲು ಒಂದ್ಸರಿ PSC ಕ್ವಶನ್ ಆಗಿತ್ತು. 3.186 ಜೋಲ್, 4.186 ಜೋಲ್, 5.186 ಜೋಲ್, 6.186 ಜೋಲ್ ಅದಲ್ವಾ. ನೋಡ್ರಿ ಗೊತ್ತಿರ್ಲಿ, ಸರಿಯಾದ ಉತ್ತರ ಬಂದಾಗ 4.186 ಜೋಲ್ ಅಂತಕ್ಕಂಥದ್ದು. ನೋಡ್ರಿ ಇವಾಗ ಒಂದು ಕ್ಯಾಲೋರಿ ಏನ್ ಗೊತ್ತೇನು, ಏನ್ ಗೊತ್ತೇನ್ರಿ, ಕ್ಯಾಲೋರಿ ಅಂತಕ್ಕಂಥದ್ದು ಎಷ್ಟು ಜೌಲ್ ಆಗ್ತದೆ ಗೊತ್ತೇನು, 4.18 ಅದು ನೋಡ್ರಿ 186 ಅಂತ ಇದೆ ಎಕ್ಸಾಕ್ಟ್ಲಿ. ಮಾಸ್ತರ್ ರೌಂಡ್ ಅಪ್ ಅಂತ ಬಂದಾಗ 4 ಏನ್ ಗೊತ್ತೇನ್ರಿ, 2 ಜೌಲ್ ಅಂತಕ್ಕಂಥ ಆಗ್ಬೋದು ಅದಲ್ವಾ. ನೋಡ್ರಿ ಈ ಜೌಲ್ ಅಂತಕ್ಕಂಥ ಇದರ ಅಂತಾರಾಷ್ಟ್ರೀಯ ಏಕಮಾನ ಗೊತ್ತೇನ್ರಿ. ಸರಿ, ಉಷ್ಣ ಅಂತ ಕರೀತಾರ ನೋಡ್ರಿ, ಹೀಟ್ ಅಂತ ಕರೀತಾರ ಅದಲ್ವಾ. ಉಷ್ಣದ ಏಕಮಾನಗಳು ಸರ್ ನೋಡ್ರಿ, ಅತ್ಯಂತ ಉಷ್ಣವನ್ನು ಅಳೆಯುವ ಅತ್ಯಂತ ಹಳೆಯ ಏಕಮಾನ BTU. ಸರ್ ಉಷ್ಣವನ್ನು ಅಳೆಯುವ ಏಕಮಾನ ಬಂದಾಗ ಸರ್ ಇನ್ನೊಂದ್ ಬರ್ತದ್ರಿ, ಇವಾಗ ಹಳೆಯ ಏಕಮಾನ ಬಂದಾಗ ಕ್ಯಾಲೋರಿ. ನೋಡ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ, ಅತ್ಯಂತ ಹಳೆಯ BTU, ಹಳೆ ಅಂತ ಬಂದಾಗ ಕ್ಯಾಲೋರಿ ಅದಲ್ವಾ. ಪ್ರೆಸೆಂಟ್ ಯಾವ್ದು ಗೊತ್ತೇನು, ಪ್ರಸ್ತುತ ಯಾವ್ದಪ್ಪ ಅಂದ್ರೆ ಜೌಲ್ ಅಂತ, ಅಥವಾ ಜೋಲ್ ಅಂತಕ್ಕಂಥ ಗೊತ್ತಿಲ್ಲ. ಈಗ ಅಂತಾರಾಷ್ಟ್ರೀಯ ಮಟ್ಟ ಜೌಲ್ ಅಂತಕ್ಕಂಥದ್ದಲ್ವಾ. ಈ ಜೌಲ್ ಅಂತಕ್ಕಂಥ ಅಂಗೀಕಾರ ಮಾಡ್ತಾರ ಗೊತ್ತೇನು, 1948 ಮಾಡ್ತಾರ ನೋಡ್ರಿ. ಅಂದ್ರ ಯಾರ ಹೆಸರು ಮಾಡ್ತಾರ ಗೊತ್ತೇನ್ರಿ, ಇವಾಗ ಜೇಮ್ಸ್ ಏನ್ ಗೊತ್ತಿದ್, ಜೇಮ್ಸ್ ಪ್ರೆಸ್ಕಾರ್ಡ್ ನೋಡ್ರಿ, ಜೇಮ್ಸ್ ಪ್ರೆಸ್ಕಾರ್ಡ್ ಜೌಲ್ ಅಂತಕ್ಕಂಥ ಮಾಡ್ತಾರ ಗೊತ್ತಿದ್ರ ಕುರಿತು ಅಧ್ಯಯನ ಮಾಡ್ತಾರ. ಆ ಅಧ್ಯಯನ ಮಾಡೋದಕ್ಕೆ ಏನ್ ಗೊತ್ತು, ಜೇಮ್ಸ್ ಪ್ರೆಸ್ಕಾರ್ಡ್ ಜೌಲ್ ಏನ್ ಗೊತ್ತ, ಹೆಸರು ಮ್ಯಾಗೆ ಏನ್ ಮಾಡ್ತಾರ ಗೊತ್ತು, ಜೌಲ್ ಅಂತಕ್ಕಂಥ ಅಂಗೀಕಾರ ಮಾಡ್ತಾರ ಗೊತ್ತಿರ್ಲಿ ಅದಲ್ವಾ. ಇಲ್ರಿ ಇದೇ ರೀತಿ ಏನಪ್ಪ ಬಂದಾಗ ಕಂಟಿನ್ಯೂ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ ಅದಲ್ವಾ. ಯಾರೆಲ್ಲರಿಗೂ ವಿಡಿಯೋ ನೋಡ್ತಿಲ್ಲ ಧನ್ಯವಾದಗಳ್ರಿ. ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ಸೊ ಮಚ್, ಬಾಯ್.